ಸೊ ಖಾದರ್ಜಿ ತಾವು ಹೇಳ್ತಾ ಇದ್ರಿ ಎರಡೆರಡು ಖಾತೆಗಳು ದೊಡ್ಡ ದೊಡ್ಡ ಜವಾಬ್ದಾರಿ. ಈ ಎರಡೆರಡು ಖಾತೆಗಳು ಅಂದ ತಕ್ಷಣ ನಿನ್ನೆ ಕೆಲವರು ಮಾತಾಡ್ಕೊಳ್ಳೋದು ನಾನು ಕೇಳೀನಿ. ಇಲ್ಲ ಜಮೀರ್ ಅಹಮದ್ ಖಾನ್ ಅಂತವ್ರನ್ನ ಹಣಿಯೋಕ್ಕೋಸ್ಕರ ಖಾದರ್ ಅವರಿಗೆ ಎರಡೆರಡು ಖಾತೆ ಕೊಟ್ಟಿದ್ದಾರೆ ಅಂತ. ಖಂಡಿತವಾಗಿ ಇಲ್ಲ. ಯಾಕೆ ನಾವೆಲ್ಲ ಮಿತ್ರರಿದ್ದೇವೆ. ನನ್ನನ್ನು ನೋಡಿ ನಾನು 5 ಬಾರಿ ಶಾಸಕನಾಗಿದ್ದೇನೆ. 4 ಇಲಾಖೆ ಸಚಿವ ಮುಂದೆ ಆಗಿದ್ದು ರಾಷ್ಟ್ರಮಟ್ಟ ಪ್ರಶಸ್ತಿ ಹೆಲ್ತಲ್ಲಿ ಬಂದಿದೆ, ಫುಡ್ಡಲ್ಲಿ ಬಂದಿದೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ನನ್ನನ್ನೇ ಉಪನಾಯಕನಾಗಿ ನೇಮಕ ಆಯಿತು. ಸರ್ಕಾರ ಬಂದಾಗ ನನ್ನ ಮಂತ್ರಿ ಸ್ಥಾನದ ಹೆಸರಿದ್ರೂ ಕೂಡ ನನ್ನನ್ನು ಸ್ಪೀಕರ್ ಮಾಡಿದಾಗ 3 ವರ್ಷ ಸ್ಪೀಕರ್ ಆಗಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಗುರುತಿರೋ ಕೆಲಸ ಇವತ್ತು ಆಗಿದೆ. ಇದೆಲ್ಲ ಗುರುತಿಸಿ ಇವತ್ತು ನಮಗೆ ಇವತ್ತು ಅಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ಲಿಯೂ ಕೂಡ ಒಬ್ಬರು ಹೆಣೆಯುವಂಥ ಪ್ರಶ್ನೆ ಇಲ್ಲ. ಎಲ್ಲ ಜೊತೆಯಲ್ಲಿ ಇವತ್ತು ಹೋಗ್ಬೇಕಂತೇಳಿ ಇದೆ. ಎಲ್ಲ ಜೊತೆಯಲ್ಲೇ ನಾವು ಇವತ್ತಿದ್ದೇವೆ. ಓಕೆ, ಈಗ ಸಿದ್ದರಾಮಯ್ಯನವರು ಸ್ಥಾನ ಬಿಟ್ಕೊಟ್ಟಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿರಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ರಾಜಕಾರಣ ಅದರಲ್ಲಿ ತಮ್ಮದೇನಾದರೂ ಪಾತ್ರ ಇತ್ತಾ ಸರ್? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆಗ ಸ್ಪೀಕರ್ ಆಗಿದೆ, ರಾಜಕಾರಣ ಚಿಕ್ಕ ಚಾನೆಲೇ ಬಂದಾಗಿತ್ತು ನಮ್ಮದು. ಅಲ್ಲ ಯಾಕಂದರೆ ಕೆಲವು ಮುಸ್ಲಿಂ ಮುಖಂಡರು ತುಂಬ ಆ್ಯಕ್ಟಿವ್ ಆಗಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೇನಾದರೂ ಆ್ಯಕ್ಟಿವ್ ಆಗಿದ್ರಿ ನನ್ನ? ಇಲ್ಲ, ಖಂಡಿತವಾಗಿ. ಓಕೆ, ಆದರೆ ವಾಪಸ್ ಬಂದಾದ ತಕ್ಷಣ ನಿಮಗೆ ಹಳೆ ಖಾತೆನೇ ನಿಮ್ಗೆ ಕೊಟ್ಬಿಟ್ರಲ್ಲ, ಅದು ಹೆಂಗದು? ಇಲ್ಲ, ಪಕ್ಷದ ಹೈಕಮಾಂಡ್ ನಾನೇನು ಕೇಳಲಿಕ್ಕೆ ಹೋಗಲಿಲ್ಲ. ಪಕ್ಷದ ಹೈಕಮಾಂಡ್ ಇವತ್ತು ಕೊಟ್ಟರು. ಮತ್ತು ಹಳೆ ಖಾತೆ ಆದರೂ ಕೂಡ ಆಗದ ಹೆಲ್ತ್ ಪರಿಸ್ಥಿತಿಯೇ ಬೇರೆ, ಈಗಿನ ಹೆಲ್ತ್ ಪರಿಸ್ಥಿತಿಯೇ ಬೇರೆ. ಆಗಿದ್ದ ರೋಗವೇ ಬೇರೆ, ಈಗಿನ ರೋಗವೇ ಬೇರೆ. ಸೊ ಆದ ಕಾರಣ ಇದು ಹೊಸತಾದ ಇವತ್ತು ಮುಂದೆ ತಗೊಂಡು ಹೋಗುವಂಥದ್ದು. ರೋಗಗಳು ಬಿಡಿ, ಅವು ಅದು ಹೆಂಗೆ ಅಂದರೆ ಮೊದಲೆಲ್ಲ ಏನಾದರೂ ಈ ಜ್ವರ ಗಿರ ಬಂದರೆ ಏನೋ ಒಂದು 3 ದಿವಸ 5 ದಿವಸಕ್ಕೆ ಹೊರಟೋಗ್ಬಿಡೋದು. ಇವಾಗ ಯಾವ ರೂಪಕ್ಕೆ ಬೇಕಾದ್ರೂ ಹೋಗ್ಬಿಡ್ಬೋದು, ಏನಾದರೂ ಟರ್ನ್ ಆಗ್ತದೆ ಅಷ್ಟು ಸ್ವಂತ ಸ್ಥಿತಿ. ಈ ಮೊದಲ 100 ಡೇಸ್ ಅದರಲ್ಲಿ ಇಂಥ ಕಠಿಣ ಕ್ರಮಗಳನ್ನು ನಾವು ತಗೊಳ್ತೀವಿ ಅನ್ನುವಂಥದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿರಿ ಸರ್? ಹೌದು, ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ, ಫಸ್ಟ್ ನಮಗೆ ಡಾಕ್ಟ್ರು, ನರ್ಸಸ್, ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ ಇವನು ಫಿಲ್ ಮಾಡಿ ಕೊಡಿ, ಯಾವುದು ಯೋಜನೆ ಬೇಡ. ಫಸ್ಟ್ ನಮಗೆ ಇದಕ್ಕೆ ಪರ್ಮಿಷನ್ ಬೇಕು, ಮುಖ್ಯ ಅದು ಕೊಟ್ಟರು, ಕೆಲಸ ಸ್ಟಾರ್ಟ್ ಆಗ್ತಿದೆ. ನನಗೆ ಎರಡನೇ ಬೇಕಾದದ್ದು ಬೆಸ್ಟ್ ಆ್ಯಂಬುಲೆನ್ಸ್ ಸಿಸ್ಟಮ್. ಅದಕ್ಕೆ ನಮ್ಮ ಹತ್ರ ಏನು ಇವತ್ತು ಎಷ್ಟು ಕೊರತೆ ಇತ್ತು ಆ್ಯಂಬುಲೆನ್ಸ್, ಅದಕ್ಕೆಲ್ಲ ಕೂಡ ಒಪ್ಪಿಗೆ ಕೊಟ್ಟರು. ಈಗ ಅದಕ್ಕಾಗಿ ನಾವು ಆ್ಯಂಬುಲೆನ್ಸ್ ಕಂಪನಿಯ ಯಾರು ಇವತ್ತು ಟೆಂಡರ್ ಕರೀತಾರೆ ಯಾರೇ ಇರಲಿ, ನಾವು ಪಾಲಿಸಿ ಮಾಡಿದ್ದೇವೆ. ಆ್ಯಂಬುಲೆನ್ಸ್ ನಾವು ಕೊಡ್ತೇವೆ, ಮಂತ್ಲಿ ಅವರು ಎಷ್ಟು ರೇಟ್ ಅಂತ ಕೊಡ್ತೇವೆ. ಡ್ರೈವರ್ಸ್ ನೇಮಕಾತಿ, ಟ್ರೈನಿಂಗ್ ಎಲ್ಲ ಕೂಡ ಅವ್ರ ಜವಾಬ್ದಾರಿ. ನಮಗೆ 15 ಮಿನಿಟ್ಸಲ್ಲಿ ಸಿಟಿಯಲ್ಲಿ ಮುಟ್ಟಿಸಬೇಕು, 20 ಮಿನಿಟ್ಸಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸಬೇಕು. ಡಿಲೇ ಆದರೆ ಅವರ ಮೇಲೆ ಫೈನ್, ಕಂಪನಿ ಮೇಲೆ. ಎರಡನೇದು ಕ್ಲೀನಾಗಿ ಒಂದೇ ಒಂದು ದಿವಸ ಗಲೀಜು ಕಾಣಬಾರ್ದು, ಡೈಲಿ ಕ್ಲೀನ್ ಆಗಬೇಕು. ಅದಕ್ಕೇನು ಜೆಟ್ ಪಂಪ್ ಬೇಕಾ ಅದರಲ್ಲಿ ಫಿಟ್ ಮಾಡಿರಬೇಕು. ಲಾಗು ಆಗಿದೆಯಾ ಅದು? ಇಲ್ಲ, ಇದು ಬರ್ತದೆ. ಯಾಕಂದರೆ ನೀವು ಹೇಳಿದಂಥ ನಿರ್ದಿಷ್ಟ ಸಮಯದ ಒಳಗಡೆಗೆ ರೀಚ್ ಆಗಕ್ಕೆ ಸಾಧ್ಯನಾ ಅಂತ ಮಾಡಿಸ್ತೇವೆ. ಅದಕ್ಕೆ ಬೇಕಾದ ಆ್ಯಂಬುಲೆನ್ಸ್ ಕೊಡ್ತೇವೆ. ಹತ್ತಿರ ಇರ್ತಾರೆ ಅವರು. ಓಕೆ, ಎಷ್ಟು ಆ್ಯಂಬುಲೆನ್ಸ್ ಯಾಕೆ ಅಂತ ಹೇಳಿದರೆ ಇಷ್ಟೆಷ್ಟೇ ಗ್ಯಾಪಲ್ಲಿ ಇರ್ತದೆ. ಒಂದು ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ಸಿಟಿಯಲ್ಲಿ ಇಷ್ಟು ಗ್ಯಾಪಲ್ಲಿ ಇರ್ತದೆ. ಥರ್ಡ್, ಡ್ರೈವರ್ಸ್ ಫಸ್ಟ್ ಅವರ ಡ್ರೆಸ್ ಕ್ಲೀನಾಗಿ ನೀಟ್ ಬೇಕು, ಅವನು ಸ್ವಚ್ಛತೆ ಬೇಕು ಮಾಡಿಕೊಂಡು ಇದೆಲ್ಲದಿದೆ. ನಾವು ಕಂಪನಿ ನಮಗೆ ಜವಾಬ್ದಾರಿ. ಅದು ಈ ಪಾಲಿಸಿ ಮಾಡಿ ನಾವು ಅವ್ರಿಗೆ ಟೆಂಡರ್ ಕರಿತೇವೆ. ಯಾರು ಕೂಡ ಭಾಗವಹಿಸಬಹುದು, ಆ ಕಂಡೀಷನ್ ಪ್ರಕಾರ ನಡೆಸ್ತೇವೆ. ಇದರಲ್ಲಿ ಖಂಡಿತವಾಗಿ ಒಂದು ಯಾಕೆಂತ ಹೇಳಿದರೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಕೂಡ ಪ್ರೈಮರಿ ಆಸ್ಪತ್ರೆ ನಮ್ಮ ಸಮುದಾಯ ಕೇಂದ್ರ, ತಾಲೂಕು, ಜಿಲ್ಲೆ ಅಂತ ಇತ್ತು. ಯಾಕೆ ಭಾಳ ದೂರ ಇತ್ತು. ಒಂದು ಪ್ರೈಮರಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ಪ್ರೈಮರಿ ಟ್ರೀಟ್ಮೆಂಟ್. ಅಲ್ಲಿಂದ ರೆಫರ್ ಮಾಡಬೇಕಾದ್ರೆ ದೂರದ ಕಾರಣ ಇಲ್ಲಿ ಸಮುದಾಯ ಆಸ್ಪತ್ರೆ ಅಂತಿತ್ತು. ಇದೆಲ್ಲ ಎಲ್ಲಿಯೂ ಕೂಡ ವ್ಯವಸ್ಥೆ ಇಲ್ಲ. ಈಗ ನಾವೇನಾದರೂ ಉತ್ತಮವಾದ ಒಂದು ಆ್ಯಂಬುಲೆನ್ಸ್ ಸಿಸ್ಟಮ್ ಮಾಡಿದರೆ ಈ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ನಮ್ಮ ಮನೆ ಹತ್ತಿರದಿಂದ ನೇರವಾಗಿ 20 ನಿಮಿಷ ನೀವು ಮುಟ್ಟೋದಾದರೆ ನೀವು ಡೈರೆಕ್ಟ್ ತಾಲೂಕು ಆಸ್ಪತ್ರೆನೇ ಸ್ಟ್ರೆಂಥನ್ ಮಾಡಿ ಸಾಕು. ಅಲ್ಲಿ ಬೇಕಾಗೊಂದೆಲ್ಲ ವ್ಯವಸ್ಥೆ ಮಾಡಿದರೆ ನೇರವಾಗಿ ಅಲ್ಲಿಗೆ ಹೋಗ್ಬೋದು, ನಮಗೆ ಅಲ್ಲಿಂದ ಜಿಲ್ಲೆಗೆ ಹೋಗ್ಬೋದು. ಸೊ ಇದನ್ನು ತಾಲೂಕನ್ನು ಪ್ರೈಮರಿ ಕೇರ್, ತಾಲೂಕು ಆಸ್ಪತ್ರೆ ಕರೆಕ್ಟ್ನ ಸ್ಟ್ರೆಂಥನ್ ಮಾಡಿದರೆ ಮಾಡಬೇಕು. ಆಮೇಲೆ ಈ ದೊಡ್ಡ ಆಸ್ಪತ್ರೆಗಳಿದಾವಲ್ಲ ಸರ್, ಈ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅನ್ನೋದಂತೆ ಸರ್, ಹೆಂಗದ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಏನು ಉಪಯೋಗ ಆಗಲ್ಲ ಸರ್. ನಿಜವಾಗ್ಲೂ ಅದಕ್ಕೆ ತಕ್ಕಂಥ ತಜ್ಞರು ಇರಲಿಲ್ಲ ಅಂತಂದರೆ ಸತ್ಯ ಎಲ್ಲ ನೆಗೆದು ಬಿದ್ದು ಇದ್ದರೂ ಕೂಡ ನಾವೊಂದು SOP ಮಾಡ್ತಿದ್ದೇನೆ. ಯಾಕೆಂದರೆ ನೋಡಿ, ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ನೀವು ಹೇಳಿದಾಗೆ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಸೂಪರ್ ಆಸ್ಪತ್ರೆ ಅಂತ ಇದೆ, ಚಿತ್ರದುರ್ಗದಲ್ಲಿ ಇವತ್ತು ಆಗ್ತಾ, ದಾವಣಗೆರೆಯಲ್ಲಿ ಇವತ್ತು ಇದೆ.
ಅಲ್ಲಿ ಎಲ್ಲ ಪೇಷಂಟ್ ಇವತ್ತು ಮಂಗಳೂರಿಗೆ ಬರ್ತಾರೆ, ಹೌದು ಇನ್ಕ್ಲೂಡಿಂಗ್ ಪ್ರೈವೇಟ್ ಬಿಡಿ, ಮೂರು ಬಸ್ ಬರ್ತದೆ ಪ್ರೈವೇಟಿಗೆ. ಸರ್. ದಾವಣಗೆರೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಾವಣಗೆರೆಯಲ್ಲಿ ಅಷ್ಟೊಂದೆಲ್ಲ ಇದ್ದರೂ ಕೂಡ ದಾವಣಗೆರೆಯಿಂದ ಪ್ರತಿದಿನ 10 ಬಸ್ಗಳು ಮಣಿಪಾಲಿಗೆ ಹೋಗ್ತಾರೆ. 10 ಬಸ್ಗಳು. ಮಂಗಳೂರಿಗೆ ಎಷ್ಟಿದೆ ಅಲ್ಲ, ಅದು ವೆಲ್ಲಾಕ್ ಆಸ್ಪತ್ರೆಗೆ ಬರ್ತಾರೆ ನೋಡಿ. ನಾನು ಹೇಳಿದೆ ಮೆಡಿಕಲ್ ಮಿನಿಸ್ಟರ್ ಮುಖಾಂತರ ನಾವು ಒಂದು SOP ಮಾಡಬೇಕು. ಒಂದು ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಪೇಷಂಟ್ ಯಾಕೆ ಮಂಗಳೂರಿಗೆ ಕಳಿಸ್ತಾರೆ ಅಂತ ಅವರು ನಮಗೆ ವರದಿ ಕೊಡಬೇಕು. ಕರೆಕ್ಟ್. ಈಗೇನಿಲ್ಲ, ಬಂದವರೇ ಮಂಗಳೂರಿಗೆ ಹೋಗಿ ಅಂತೇಳಿ. ಆಗ ಮತ್ತು ಇಲ್ಲಿರುವ ಡಾಕ್ಟರ್ ಯಾಕೆ ಇಲ್ಲಿವರೆಗೆ ವೇತನ ಯಾಕೆ ಕೊಡಬೇಕು? ಸೊ ಓವರಾಲ್ ರಿಪೇರಿ ಆಗಬೇಕಿತ್ತು. ನಮಗೆ ಪರಿಸ್ಥಿತಿ ವೆಲ್ಲಾಕಲ್ಲಿ 1000 ಬೆಡ್ ಇದ್ದರೆ 1100 ಜನ ಇರ್ತಾರೆ. ಏನು ಮಾಡಿ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ICU ಅಂತ ಆಸ್ಪತ್ರೆ ಇದ್ದರೆ ವೆಲ್ಲಾಕ್ ಹಾಸ್ಪಿಟಲ್ 120, ಈಗ 15 ಜಾಸ್ತಿ ಆಯಿತು, 120 ICU ಇದೆ. ಅದ್ರ ಮೇಲೆ ICU ಖಾಲಿ ಇರೋದಿಲ್ಲ. ವಿಕ್ಟೋರಿಯಾದಲ್ಲಿರೋದು 68 ಮಾತ್ರ ಬೆಂಗಳೂರಿನ. ನೋಡಿ ನೋಡಿ ನೋಡಿ, 115 ಇದ್ದರೂ ಕೂಡ ನಮಗೆ ಸಾಕಾಗೋದಿಲ್ಲ. 1000 ಪೇಷಂಟ್ ಇದ್ದರೂ ಕೂಡ ಈ 5 ಜಿಲ್ಲೆಗಳಿಂದ ಅಲ್ಲಿ ಬರ್ತಾರೆ. ಸೊ ಈ ಸಣ್ಣ ಪುಟ್ಟ ಇಲ್ಲಿ ಇವರು ಇಲ್ಲೇ ಅಲ್ಲಿ ನಮಗೆ ಖಾಲಿಯಾಗಿ ಜನರಿಗೆ ಪ್ರಯೋಜನ ಸಿಕ್ಕುವಂಥ ವ್ಯವಸ್ಥೆ ಆಗ್ತದೆ. ಕರೆಕ್ಟ್. ಅದಕ್ಕೊಂದು SOP ಇದೆ, ಇನ್ನೂ ಮಾಡ್ತಾ ಇದ್ದೇವೆ. ಮಾಡಿ ಸರ್. ಈ ರೀತಿ ಆದರೆ ಮಾತ್ರ ಆ ಜಿಲ್ಲೆಯಿಂದ ಈ ಕಡೆ ಕಳಿಸ್ಬೇಕು, ಹೊರತು ಅವ್ರು ಅಲ್ಲೇ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಫ್ಯಾಂಟಾಸ್ಟಿಕ್ ಸರ್. ಆ ಥರದ್ದು ಆಯಿತು ಅಂದ್ರೆ ನಿಜಕ್ಕೂ ಕ್ರಾಂತಿ ಆಗುತ್ತೆ. ಇದೆಲ್ಲದರ ಜೊತೆಗೆ ಹೆಲ್ತ್ ಮಿನಿಸ್ಟ್ರಿಗಳು ಅಂದ ತಕ್ಷಣ ಕೆಲವ್ರಿಗೆ ಜ್ಞಾಪಿಸ್ಕೋಬೇಕು. ಯಾಕಂದರೆ ರಮೇಶ್ ಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆಗೆ ಈ ಸ್ಕ್ಯಾನಿಂಗ್ ಕೇಂದ್ರಗಳು ಶುರುವಾಯಿತು. ಯಾಕಂದರೆ ಇಲ್ಲಾಂದರೆ ಬಹಳ ಪರದಾಡ್ತಾ ಇದ್ರು. ಅದೊಂದು ಕಡೆಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ನಿಜಕ್ಕೂ ಜ್ಞಾಪಿಸ್ಕೋಬೇಕು. ಯಾಕಂದರೆ ಕೆಲವೊಂದು ರೋಗಗಳಿಗೆ ಅವರು ಫ್ರೀ ಇಂಜೆಕ್ಷನ್ ಕೊಡ್ತೀವಿ ಅನ್ನೋದನ್ನು ಕೂಡ ಶುರು ಮಾಡ್ಕೊಂಡ್ರಿ. ಹಾರ್ಟಿಂದಾಗಿರ್ಬೋದು ಅಥವಾ ಬ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಸ್ಟ್ರೋಕ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿ. ಅದಕ್ಕೆ ಆ ರೀತಿ ನಿಮ್ಮ ಪ್ಲಾನ್ಗಳು ಏನಿದೆ ಸರ್? ಈಗ ಕೆಲವೊಂದು ಮೇಜರ್ ತೊಂದರೆಗಳಾದಂಥ ಸಂದರ್ಭದಲ್ಲಿ ನೀವಲ್ಲಿ ಇಕ್ವಿಪ್ಮೆಂಟ್ ಇರಲಿಲ್ಲ ಅಂದರೆ, ತಜ್ಞರು ಇರಲಿಲ್ಲ ಅಂದರೆ, ಎಕ್ಸಾಂಪಲ್ ಈಗ ಸ್ಟ್ರೋಕ್ ಹೇಳ್ತೀನಿ ನಾನು, ಅನ್ಯೂರಿಸಮ್ ಅಂತ ಆಗುತ್ತೆ, ಒಳಗಡೆಗೆ ಏನಾದರೂ ರಕ್ತ ಸೋರಿಕೆ ಆಯಿತು ಅಂತ ತಿಳ್ಕೊಳ್ಳಿ. 3 ರಿಂದ 4 ಗಂಟೆ ಒಳಗಡೆಗೆ ಅದು ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಆರ್. ಅಷ್ಟರ ಒಳಗಡೆಗೆ ಏನಾದರೂ ಟ್ರೀಟ್ಮೆಂಟ್ ಶುರುವಾಗಲಿಲ್ಲ ಅಂತಂದರೆ ಅವನು ಜೀವನದಲ್ಲಿ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಎದ್ದು ಬಂದರೂ ಕೂಡ ಕೈ ಕಾಲು ಸೊಟ್ಟಾಗಿರುತ್ತೆ, ಅವನು ಬೇರೆ ಮೇಲೆ ಡಿಪೆಂಡೆಂಟ್ ಆಗಿ ಬದುಕಬೇಕಾಗತ್ತೆ. ಸೊ ಈ ರೀತಿ ತಮ್ಮಲ್ಲಿ ಏನಾದರೂ ಪ್ಲಾನ್ಗಳಿದೆಯಾ ಸರ್? ಖಂಡಿತವಾಗಿ. ಇವತ್ತೊಂದು ದಿನೇಶ್ ಗುಂಡೂರಾವ್ ಕಾಲದಲ್ಲಿ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಾಗೆ ಪುನೀತ್ ಸಂಜೀವಿನಿ ಅಂತ ಅವರ ಹೆಸರಲ್ಲೊಂದು ಸ್ಟಾರ್ಟ್ ಆಯಿತು. ಅದು ಕೆಲವು ಜಿಲ್ಲೆಯಲ್ಲಿದೆ, ಅದನ್ನು ಎಲ್ಲ ಕಡೆಗೆ ಅದನ್ನು ವಿಸ್ತರಿಸಬೇಕಂತ ಒಂದು ಯೋಚನೆ ಇದೆ. ಈಗಾಗಲೇ ಇದರ ಬಗ್ಗೆ ನಾವು ಅದಕ್ಕೆ ತಜ್ಞರ ಜನ ಚರ್ಚೆ ಇವತ್ತು ಮಾಡಿದ್ದೇವೆ. ತಾವು ಏನಲ್ಲಿ ನ್ಯೂರಿಗೆ ಸಂಬಂಧಪಟ್ಟ ಕೂಡ ಇವತ್ತು ಅದಕ್ಕೆ ಒಂದು ಸ್ಪೆಷಲಿಸ್ಟ್ ಚರ್ಚೆ ಮಾಡಿ ಅವರು ಅದಕ್ಕೆ ವರದಿ ಕೊಡ್ತಾ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಆಟಿಸಮ್ ಮಕ್ಕಳಿದ್ದಾರೆ, ನಮ್ಮ ಸ್ಪೆಷಲ್ ಚಿಲ್ಡ್ರನ್, ಅವರಿಗೆ ಸಪ್ರೇಟ್ ಅಂತ ಚಿಕಿತ್ಸೆ ಇಲ್ಲ ನಮ್ಮಲ್ಲಿ. ನಾವು ಇದೆ ಯಾವುದು ಜನರಲ್ ಟ್ರೀಟ್ಮೆಂಟಲ್ಲಿ ಮಾತ್ರ ಒಳಪಡ್ತಾ ಹೊರತು ಅವರಿಗೆ ಇರುವಂಥ ಚಿಕಿತ್ಸೆಗೆ ನಮ್ಮ ಇನ್ನೂ ಕೂಡ ಸ್ಕೀಮ್ ಇಲ್ಲ. ಸೊ ಅದಕ್ಕೊಂದು ಕಮಿಟಿ ಮಾಡಿದ್ದೇನೆ, ಅದಕ್ಕೆ ವರದಿ ಕೊಡಲಿಕ್ಕೆ ಅವ್ರಿಗೆ ಯಾವುದೆಲ್ಲ ಟ್ರೀಟ್ಮೆಂಟ್ ನಾವು ಸರ್ಕಾರದಿಂದ ಫ್ರೀಯಾಗಿ ಕೊಡ್ಬೋದು ಅಂತ ಹೇಳಿಕೊಂಡು ಈ ರೀತಿ ಕೆಲವು ಅದನ್ನು, ಯಾಕಂದರೆ ಈಗಾಗಲೇ ನಮ್ಗೆ ಬೇಕಷ್ಟು ಯೋಜನೆ ಇದೆ, ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ನಿಜ. ಭಾಳಷ್ಟು ಯೋಜನೆಗಳು ಬೆಂಗಳೂರಿಂದ ನಗರ ಜಿಲ್ಲೆಗೆ ಹೋಗುವಾಗ ಅದು ಅರ್ಧಂಬರ್ಧ ಏನಂತ ಗೊತ್ತಿರೋದಿಲ್ಲ ವೈದ್ಯರಿಗೆ. ತಾಲೂಕು ಮಟ್ಟಕ್ಕೆ ಹೋಗೋ ಮತ್ತೆ ಕೂಡ ಇರೋದಿಲ್ಲ. ಅದಕ್ಕೆ ಇದು ಇದ್ದದ್ದನ್ನು ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಮಾಡಬೇಕಂತೇಳಿ ಒಂದು ಯೋಚನೆ. ಓಕೆ, ನಂಬರ್ 1. ನಂಬರ್ 2 ಸರ್, ವೆರಿ ಇಂಪಾರ್ಟೆಂಟ್ಲಿ, ನಿಮಗೆ ಗೊತ್ತಿದೆ ಈ ಗಲ್ಲಿಗಳಲ್ಲಿ IVF ಸೆಂಟರ್ಗಳಿದ್ದುಬಿಟ್ಟಿವೆ. ಗಲ್ಲಿಗಳಲ್ಲಿ ಲಕ್ಷಾಂತರ ರೂಪಾಯಿ ಜನ ಖರ್ಚು ಮಾಡ್ತಾರೆ, ಒಂದು ಮಗು ಆದರೆ ಸಾಕಪ್ಪ ದೇವರೇ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಪಕ್ಕದಲ್ಲಿ ಆಂಧ್ರ ಸರ್ಕಾರ, ಈ ಕಡೆ ತಮಿಳುನಾಡು ಸರ್ಕಾರ 3ನೇ ಮಗುವಿಗೆ ನಾವು ಇಷ್ಟು ದುಡ್ಡು ಕೊಡ್ತೀವಿ, ದಯವಿಟ್ಟು ಮಗು ಮಾಡ್ಕೊಳ್ಳಿ ಅಂತ ಹೇಳುವಷ್ಟರ ಮಟ್ಟಿಗೆ ನಾವು ಬಂದುಬಿಟ್ಟಿವಿ ಅಂಥ ಸ್ಥಿತಿ. ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ IVF ಕೇಂದ್ರಗಳನ್ನು ತೆರೀಬಾರ್ದು ಅಂತ? ಇಲ್ಲ, ಉತ್ತಮ ಪ್ರಶ್ನೆ. ನಾವು ಈಗಾಗಲೇ ಅದಕ್ಕೆ ಯೋಜನೆ ರೂಪಿಸಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ನಾವು ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲಿ IVF ಅನ್ನು ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಚಿಂತನೆ ಕೂಡ ನಾವು ನಡೆಸಿದ್ದೇವೆ. ಯಾಕೆಂತ ಹೇಳಿದರೆ, ನೀವು ಈಗ ಹೇಳಿದಾಗೆ ಭಾಳಷ್ಟು ಸೋದರರು ಇವತ್ತು ನೋವಿನಲ್ಲಿದ್ದಾರೆ. ಹೌದು, ಕರೆಕ್ಟ್. ಇನ್ನು ಈ ನೋವನ್ನು ದುರುಪಯೋಗಪಡಿಸಿಕೊಂಡು ಪ್ರೈವೇಟ್ನವರು 3 ಲಕ್ಷ 5 ಲಕ್ಷ 6 ಲಕ್ಷ ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥ ಶ್ರೀಮಂತರ ಮಾತ್ರ ಹೋಗ್ಬೇಕು ಹೊರತು ಕಡಿಮೆ ಹೇಳ್ತಾ ಇದ್ರೆ ನೀವು, ಅದಕ್ಕಿಂತ ಜಾಸ್ತಿ ಇದೆ. ಬಡವರಿಗೆ ಜನಸಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದರಿಂದಾಗಿ ಕುಟುಂಬ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಇವತ್ತಾಗಿದೆ. ನಿಜ. ನಮ್ಮ ಸಹೋದರಿ ಯಾರು ತೊಂದರೆ ಒಳಪಟ್ಟಿದ್ದಾರೆ, ಅವರು ಮಾನಸಿಕವಾಗಿ ಕುಟುಂಬದಿಂದ ಕೂಡ ಇವತ್ತು ಸೈಕಾಲಜಿಕಲಿ ಇವತ್ತು ಟಾರ್ಚರ್ ಎದುರಿಸುವಂಥ ಕೆಲಸ ಕೂಡ ಆಗಿದೆ. ಇದಕ್ಕೆಲ್ಲ ಪರಿಹಾರ ಒಂದು ಕುಟುಂಬ ಸಂತೋಷದಿಂದ ಇರಬೇಕು, ಜನಸಾಮಾನ್ಯರ ಕುಟುಂಬ ಕೂಡ ಆ ಒಂದು ಕುಟುಂಬದ ಸಂತೋಷದಿಂದ ಇರಬೇಕಂತ ಹೇಳಿಕೊಂಡು ನಾವು ಈ ಸಂಸ್ಥೆಯನ್ನು ಇವತ್ತು ಉತ್ತಮವಾದ ತಜ್ಞ ಮುಖಾಂತರ
ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಅದನ್ನು ಆಲೋಚನೆ ರೂಪಿಸಿದ್ದೇವೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ನೋಡಿ ಸರ್, ನಮ್ಮಲ್ಲಿ ಹಾಸ್ಪಿಟಲ್ಗಳಿಗೆ ಕೊರತೆ ಇಲ್ಲ, ತಜ್ಞರಿಗೆ ಕೊರತೆ ಇಲ್ಲ, ವೆರಿ ಕೇಪಬಲ್ ಡಾಕ್ಟರ್ಸ್ ಇದ್ದಾರೆ ಸರ್. ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಆಗುವಂಥದ್ದು ಡಾಕ್ಟರ್ ನಾಗೇಶ್. ಹೌದು, ವಿಕ್ಟೋರಿಯಾದಲ್ಲಿ GI ಆ ಕೇಂದ್ರವನ್ನು ಅವ್ರು ಮಾಡಿರೋ ರೀತಿ ಇದೆಯಲ್ಲ ಸರ್, ನನಗನ್ಸುತ್ತೆ ಅದು ಯಾವ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಏನು ಕಡಿಮೆ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಆಗ್ತಿರುವಂಥ ಸೇವೆ ಜೊತೆಗೆ ಏನಂದರೆ ಈ ಅಂಗಾಂಗಗಳ ಕಸಿ ಆಗ್ತಿರೋದಿದೆಯಲ್ಲ ಸರ್, ಅಲ್ಲಿ ಈ ಬೇರೆದಕ್ಕೂ ಅಲ್ಲಿಗೂ ಆಗ್ತಿರುವಂಥ ಅಜಗಜಾಂತರ ವ್ಯತ್ಯಾಸ. ನಾನು ಒಂದ್ಸರಿ ನಾಗೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡಿದಾಗ ಅವರ ಕನಸು, ಅವ್ರ ಕನವರಿಕೆಗಳು, ಅವ್ರ ಪ್ಲ್ಯಾನ್ ನೋಡಿ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು ಸರ್. ಒಬ್ಬ ಮನುಷ್ಯ ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಅಂತ. ಸೊ ಇಂಥವ್ರನ್ನ ಬಳಸ್ಕೊಂಡು ತಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಏನು ಅಂದರೆ ನನಗನ್ಸುತ್ತೆ ಯಾವಾಗಲೂ ಈಗ ಡಾಕ್ಟರ್ ರಾಮಚಂದ್ರ ಅವ್ರನ್ನ ನೋಡಿ ನಮ್ಮ ಸುಧಾಮೂರ್ತಿಯವರು ಕಿದ್ವಾಯಿಗೆ 200 ಕೋಟಿ ರೂಪಾಯಿ ಕೊಟ್ಬಿಡ್ತಾರೆ. ಡಾಕ್ಟರ್ ಮಂಜುನಾಥ್ ಅಂತವ್ರನ್ನ ನೋಡಿ ಮೊದಲು 200 ಕೋಟಿ ಕೊಡ್ತಾರೆ, ಆಮೇಲೆ ಒಂದು 150 ಕೋಟಿನೇನೋ ಕೊಡ್ತಾರೆ. ಇದು ಮಾಡ್ರಪ್ಪ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಜಯದೇವದಲ್ಲಿ ಅಂತ. ನಾಗೇಶ್ ಅಂತವರು ದೇ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಸೊ ಅಂಥದ್ದು ನನಗನ್ಸೋದು ಏನು ಅಂತಂದರೆ, ಇಂಥವ್ರನ್ನೆಲ್ಲ ನೀವು ಒಂದು ಟೀಮ್ ಮಾಡಿಕೊಂಡು ಯಾಕೆ ಈ ದೊಡ್ಡ ದೊಡ್ಡ ಶ್ರೀಮಂತ ಉದ್ಯಮಿಗಳನ್ನು ಅವರ ವ್ಯಾಪ್ತಿಗೆ ತಗೊಂಬಂದು ಈ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ನ ಜಾಸ್ತಿ ಮಾಡಬಾರ್ದು ಅಂತ. ಇಲ್ಲ, ಉತ್ತಮ ಸರ್, ನಾವು ಮಾಡಲೇಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ಕರೆಕ್ಟಾದ ಒಬ್ಬ ನಮಗೆ ಆಡಳಿತ ಮುಖ್ಯಸ್ಥರು ಸಿಕ್ಕಿದರೆ ಇಡೀ ಸಿಸ್ಟಮೇ ಚೇಂಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಬಹುಶಃ ನೀವು ಡಾಕ್ಟರ್ ನಾಗೇಶ್ ಹೇಳಿದಿರಿ, ಯಾಕೆಂದರೆ ಫಸ್ಟ್ ಅವರು ಬಹುಶಃ ವಿಕ್ಟೋರಿಯಾದ ಸಂದರ್ಭದಲ್ಲಿ ನಾನು ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ದು ಅವರೊಂದು ಪ್ರಪೋಸಲ್ ಕೊಟ್ಟಾಗ ಸಪ್ರೇಟಾಗಿ ಒಂದು ಸಿಸ್ಟಮ್ ಮಾಡಬೇಕಂತ ಹೇಳಿಕೊಂಡು 5 crores ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಕೋಟಿ ರೂಪಾಯಿ ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದು ಇವತ್ತು ಒಂದು ದೊಡ್ಡದೊಂದು ಎಕ್ಸಲೆನ್ಸ್ ಸಂಸ್ಥೆಯಾಗಿ ಮಾರ್ಪಾಟು ಮಾಡಿ ಅಜೀಂ ಸಾವಿರಾರು ಕೋಟಿ ಕೊಡ್ತಾರೆ. ಪ್ರಯೋಜನ ಯಾರಿಗೆ? ಪಾಪ ಶ್ರಮ ಪಡೋದು ಕಷ್ಟಪಡೋದು ಡಾಕ್ಟರ್ ನಾಗೇಶ್ ಅವರು, ಅನುದಾನ ಕೊಡೋದು ಅವರು, ಪ್ರಯೋಜನ ಎಲ್ಲ ಪಬ್ಲಿಕ್ಕಿಗೆ ನಲ್ದದ್ದು ಸಿಗ್ತದೆ. ಸೊ ಈಗೇನೊಂದು ಕಷ್ಟದ ನೋವಿನಲ್ಲಿರುವಂಥ ಒಂದು ಕುಟುಂಬ ಇದೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಸರಿಯಾದ ಟೈಮ್ ಸಿಕ್ಕುವುದಿಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ಬಹುತೇಕ ಇದೆಲ್ಲ ಅನುಷ್ಠಾನದಾಗ ಅದು ಜನರಿಗೆ ಕೂಡ ಆರ್ಗನ್ ಟ್ರಾನ್ಸ್ಫರ್ ಮಾಡಬೇಕೆಂಬ ಆ ಒಂದು ಜನತೆಯಾಗಿ ಮೂಡಿಸಿದಾಗ ಭಾಳಷ್ಟು ಇವತ್ತು ಉದ್ಯೋಗಗಳು ಉಳಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ನಿಜ. ಸೊ ಅಂಥ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯಲ್ಲಿದ್ದಾಗ ಕ್ರಾಂತಿಕಾರಿ ಹೆಜ್ಜೆ ಇವತ್ತು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ ಸರ್? ಖಂಡಿತ. ಓಕೆ, ಇದೆಲ್ಲದರ ಜೊತೆಗೆ ಕೊನೆಗೊಂದು ರಾಜಕೀಯದ ಪ್ರಶ್ನೆ ಕೇಳಲಿಲ್ಲ ಅಂತಂದರೆ ಅಪೂರ್ಣ ಆಗೋಗ್ಬಿಡುತ್ತೆ. ನೀವು ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಕೂಡ ನೋಡಿರುವಂಥವ್ರು, ಈಗ DK ಶಿವಕುಮಾರ್ ಅವರ ಸರ್ಕಾರ ನೋಡ್ತಾ ಇದ್ದೀರಿ, ಹೆಂಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಏನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಆ ಒಂದು ಯೋಜನೆ ಆಡಳಿತ ಏನಿದೆ ಇನ್ನಷ್ಟು ಉತ್ತಮವಾಗಿ ಇನ್ನಷ್ಟು ವೇಗವಾಗಿ ಆಗ್ತಾ ಇದೆಯಲ್ಲ. ಯಾಕೋ ನೋಡೋದಂಥ ಸಂದರ್ಭದಲ್ಲಿ ಅನಿಸ್ತಾ ಇದೆ DK ಶಿವಕುಮಾರಲ್ಲಿ ಆಗಿರುವಂಥ ಈ ಮಾನಸಿಕ ಬದಲಾವಣೆಗಳು, ಯಾಕಂದರೆ ಲಾಟ್ ಆಫ್ ಚೇಂಜಸ್, ಒಂಥರ ಏನಂದರೆ ಟ್ರಾನ್ಸ್ಫಾರ್ಮೇಷನ್ ಥರ ಅವರೇನಾ ಇನ್ನವರ ಅಂತ ಅನಿಸ್ಬೇಕು. ಸೊ ಅಷ್ಟರ ಮಟ್ಟಿಗೆ ಈಗ ತುಂಬ ಇಟ್ಸ್ ಟೂ ಅರ್ಲಿ ನಾನು ಕೇಳೋದು ನಿಮಗೆ. ಆದರೂ ಕೂಡ ಎರಡನ್ನೂ ತೂಕ ಹಾಕ್ತಂಥ ಸಂದರ್ಭದಲ್ಲಿ ಮೊದಲಿಂದ ಬಿಟ್ಬಿಡಿ, ನೀವು ಆರೋಗ್ಯ ಸಚಿವರಾಗಿದ್ರಲ್ಲ ಹಿಂದೆ, ಅದಲ್ಲ ಈ 2ನೇ ಬಾರಿ ಸಿದ್ದರಾಮಯ್ಯನವ್ರು ಬಂದಾದ್ಮೇಲಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಈ ತಕ್ಕಡಿಯ ತಟ್ಟೆ ಯಾವ ಕಡೆಗೆ ಜಾಸ್ತಿ ಏರುತ್ತೆ ಸರ್? ಇಲ್ಲ, ಯಾಕೆಂದ್ರೆ ಹೇಳಿದರೆ ಅಂಥದ್ದು ಯಾವುದು ವಿಚಾರ ಇಲ್ಲ. ಸಿದ್ದರಾಮಯ್ಯ ಕಾಲದಲ್ಲಿ ಅವರ ಸಾಮಾಜಿಕ ನ್ಯಾಯ ಒಂದು ಇಂದಿನ ವಿಚಾರ ಉಳಿಸಿಕೊಂಡು ಮುಂದೆ ತೆಕ್ಕೊಂಡೋಗಿ ಭಾಳ ಕೇರ್ಫುಲ್ ಮೂವ್ ಆಗಿ ಒಂದು ಉತ್ತಮ ರೀತಿಯಿಂದ ತೆಕ್ಕೊಂಡು ಹೋಗುವಂಥ ವ್ಯವಸ್ಥೆ. ಬಹುಶಃ ಅವರ ಆಡಳಿತದಲ್ಲಿ ನಾನು ಕೂಡ ಸಚಿವರಾಗಿ ಕೆಲಸ ಮಾಡಿ ನಮ್ಮ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಕೂಡ ನಮಗೆ ಭಾಳಷ್ಟು ಪ್ರಯೋಜನ ಆಗಿದೆ. ಅದನ್ನೇ ಬಹುಶಃ DK ಶಿವಕುಮಾರ್ ಇನ್ನಷ್ಟು ವೇಗವಾಗಿ ತಗೊಂಡು ಹೋಗ್ತಿರ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದರೆ ಅವರ ಇನ್ನರ್ ಟ್ಯಾಲೆಂಟ್ ಏನಿತ್ತು ಅದು ಆ ಪೊಸಿಷನ್ ಬಂದಾಗ ಎಕ್ಸ್ಪೋಜರ್ ಆಗ್ತದೆ. ನಿಜ ನಿಜ ನಿಜ. ಅದನ್ನು ಬಹುಶಃ ಏನೆಲ್ಲ ಅವರಲ್ಲಿ ಇತ್ತು ಆ ಒಂದು ನಾನು ಎಕ್ಸ್ಪೋಜರ್ ಮಾಡಬೇಕಂತಿತ್ತ ಅಂದಮೇಲೆ ಸ್ಪಷ್ಟವಾಗಿ ಜನರಿಗೆ ಅದನ್ನು ತೋರಿಸ್ಕೊಡ್ತಾ ಇಲ್ಲ. ಒಂದು ವರ್ಷ ಮೊದಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಾ ಅಧಿಕಾರನ? ಹಾಗೇನಿಲ್ಲ, ಯಾಕಂತ ಹೇಳಿದರೆ ಜೊತೆ ಅವರು ಡೆಪ್ಯೂಟಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಖಾದರ್ಜಿ. ನೀವು ಒಬ್ಬ ವಿಭಿನ್ನವಾದಂಥ ನಾಯಕ, ಜನಪರ ನಾಯಕ, ಜಾತಿ ಮತ ಧರ್ಮಗಳಿಲ್ಲದ ಅದೆಲ್ಲವನ್ನು ಕೂಡ ಮೀರಿ ನಿಂತಹ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನುವಂಥ ಸೂತ್ರ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮಂಥ ನಾಯಕರ ಅಗತ್ಯ ಸಮಾಜಕ್ಕಿದೆ. ಒಳ್ಳೆ ಕೆಲಸ ಮಾಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಕಷ್ಟ ನಷ್ಟಗಳಿದ್ದಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ ಕೈ ಹಿಡಿದಿರಲ್ಲ ಸರ್, ಜಗತ್ತು ಅವ್ರನ್ನ ಮರ್ತಿಲ್ಲ. ಖಂಡಿತ ಆ ಸಾಲಲ್ಲಿ ನೀವು ಬನ್ನಿ. ಖಂಡಿತವಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ. ಮತ್ತು TV9 ಸಂಸ್ಥೆಗೂ ಬೃಹದ್ರಾಜ್ ಅವರಿಗೂ ಇಡೀ ತಂಡದವರಿಗೂ ಬಹುಶಃ ಜನಸಾಮಾನ್ಯರಿಗೆ ನಮ್ಮ ಮುಖಾಂತರ ಜಾಗೃತಿಗೊಳಿಸೋದ್ರಿಂದ ಕಾರ್ಯ ಹಮ್ಮಿಕೊಂಡಿದ್ದೀರಿ. ನಾನು ಇಡೀ ನಮ್ಮ ಇಲಾಖೆ ಪರವಾಗಿ ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಇದು ಖಾದರ್ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.